ಮೈನಾರಿಟಿ ಪ್ರೇಮವನ್ನ ಮೆರೆದರ ಸಿದ್ದರಾಮಯ್ಯನವರು ತಮ್ಮ ಬಜೆಟ್ನಲ್ಲಿ. ಇದಕ್ಕೆ ರಾಜಕೀಯ ಪಕ್ಷಗಳ ವಿಶ್ಲೇಷಣೆ ಬೇರೆ ಬೇರೆ ರೀತಿಯಲ್ಲಿ ಬರ್ತಾ ಇದೆ. ಸಿದ್ದರಾಮಯ್ಯನವರ ಕೊನೆಯ ಬಜೆಟ್ ಇದು. ಕುರ್ಚಿ ಕಲಹ ನಡೀತಾ ಇದೆ. ಮುಂದೆ ಮುಖ್ಯಮಂತ್ರಿಯಾಗಿಯೋ ಅಥವಾ ಹಣಕಾಸು ಸಚಿವರಾಗಿಯೋ ಬಜೆಟ್ ಮಂಡನೆ ಮಾಡಲಿಕ್ಕೆ ಬಹುಶಃ ಸಿದ್ದರಾಮಯ್ಯನವರಿಗೆ ಅವಕಾಶ ಸಿಕ್ಕಲ್ವೇನೋ. ಇದನ್ನ ಅರತೆ ಸಿದ್ದರಾಮಯ್ಯನವರು ಹಿಂದುಳಿದ, ಅದರಲ್ಲೂ ಅಲ್ಪಸಂಖ್ಯಾತ, ಅದರಲ್ಲೂ ಮುಸಲ್ಮಾನರ ಓಲೈಕೆ ಮಾಡುವ ಸಲುವಾಗಿ ತಮ್ಮ ಕಟ್ಟಕಡೆಯ ಬಜೆಟ್ನಲ್ಲಿ ಪ್ರಯತ್ನ ಮಾಡಿದ್ದಾರೆ. ಇದು ಬಿಜೆಪಿಯ ವಾದ. ಸಿದ್ದರಾಮಯ್ಯನವರ ಈ ಕಡೆಯ ಬಜೆಟ್ ಆಗುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಚರ್ಚೆಗಳು ಬೇರೆನೆ. ಆದ್ರೆ ನಿಜಕ್ಕೂ ವಿರೋಧ ಪಕ್ಷಗಳು ಆರೋಪ ಮಾಡ್ತಾ ಇರೋ ರೀತಿಯಲ್ಲಿ ಈ ಬಾರಿಯ ಬಜೆಟ್ನಲ್ಲಿ ಮೈನಾರಿಟಿ ಅಪೀಸ್ಮೆಂಟ್, ಅಲ್ಪಸಂಖ್ಯಾತರ ಕಡೆಗೆ ಯಥೇಚ್ಛವಾದ ಪ್ರೇಮವನ್ನ ಪ್ರದರ್ಶನ ಮಾಡಲಾಗಿದೆಯಾ? ಈ ಪ್ರಶ್ನೆಗೆ ಒಂದಷ್ಟು ಉದಾಹರಣೆ ಸಮೇತ ನಿಮ್ಮ ಮುಂದೆ ವಿವರಣೆಯನ್ನ ಇಡೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ. ಬಜೆಟ್ನ ಪ್ರತಿ, ಬಜೆಟ್ನ ಕಾಪಿಯಲ್ಲಿ ಇರ್ತಕ್ಕಂಥ ಅಂಶಗಳೇ. ಇವತ್ತೇನು ಬಜೆಟ್ ಮಂಡಿಸಿದ್ದಾರೆ ಸಿದ್ದರಾಮಯ್ಯನವರು, ಸುದೀರ್ಘವಾದ 197 ಪುಟಗಳ ಈ ಪುಸ್ತಕ, ಇದರಲ್ಲಿರುವ ಆಯ್ದ ಭಾಗಗಳನ್ನೇ ನಿಮ್ಮ ಮುಂದಿಟ್ಟು ಇದರಲ್ಲಿ ನಿಜಕ್ಕೂ ಮುಸಲ್ಮಾನರ ಓಲೈಕೆ ಆಗಿದೆಯಾ ಇಲ್ವಾ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕೆ ಅಂತಲೇ ಮೀಸಲಿರುವ ಜಾಗದಲ್ಲಿ ಬಜೆಟ್ನ ಪ್ರತಿಯಲ್ಲಿ ಈ ಎಲ್ಲ ಅಂಶಗಳನ್ನ ಪ್ರಕಟ ಮಾಡಲಾಗಿದೆ. ಯಾವೆಲ್ಲ? 250 ಆಜಾದ್ ಆಂಗ್ಲ ಶಾಲೆಗಳಿಗೆ 500 ಕೋಟಿ ರೂಪಾಯಿಯನ್ನ ಮೀಸಲಿಡಲಾಗಿದೆ. ಇಡಬೇಕಾದ್ದೆ. ಮುಸಲ್ಮಾನರ ಬಗ್ಗೆ ಚರ್ಚೆ ಬಂದ ಸಂದರ್ಭದಲ್ಲಿ ಅನೇಕರ ವಾದ ಇದೇನೆ. ಹಿಂದುಳಿದಿದ್ದಾರೆ, ಎಜುಕೇಶನಲಿ, ಸೋಷಿಯಲಿ, ಇಕನಾಮಿಕಲಿ ಅವ್ರನ್ನ ಮುಂದೆ ತರೋ ಪ್ರಯತ್ನಗಳಾಗಬೇಕು. ಫ್ರೀ ಯೋಜನೆಗಳಿಗಿಂತ ಹೆಚ್ಚಾಗಿ ಅವರಿಗೆ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಫೋಕಸ್ ಆಗೋ ರೀತಿಯಲ್ಲಿ ಆಗಬೇಕು. ಕೊಡ್ಲಿ ಶಾಲೆಗಳಿಗೆ 500 ಕೋಟಿ ರೂಪಾಯಿ, 250 ಆಜಾದ್ ಆಂಗ್ಲ ಶಾಲೆಗಳಿಗೆ 500 ಕೋಟಿ ರೂಪಾಯಿ. ಇದರ ಜೊತೆಗೆ ಪ್ರಸಕ್ತ ವರ್ಷ 100 ಕೋಟಿ ರೂಪಾಯಿ ಅನುದಾನವನ್ನು ಶಾಲೆಗಳಿಗೆ ನೀಡಲಾಗುತ್ತಂತೆ. ಇದು ಓಕೆ. 100 ಉರ್ದು ಶಾಲೆಗಳನ್ನ ಮೇಲ್ದರ್ಜೆಗೆ ಏರಿಸಲಿಕ್ಕೆ 400 ಕೋಟಿ ರೂಪಾಯಿಯನ್ನ ಮೀಸಲು ಇಡಲಾಗಿದೆ. ಇದನ್ನೂ ಇಡ್ಲಿ. ಆದರೆ ನೀವು ಮತ್ತೊಮ್ಮೆ ಯಾರಿಗಾದ್ರೂ ಈ ಬಜೆಟ್ನ ಪ್ರತಿ ಸಿಕ್ಕಿದ್ರೆ ದಯಮಾಡಿ ಹುಡುಕ್ ನೋಡಿ. 198 ಪುಟಗಳ ಈ ಪುಸ್ತಕದಲ್ಲಿ ಎಲ್ಲೂ ಕೂಡ ಕನ್ನಡ ಮಾಧ್ಯಮ ಶಾಲೆಗಳ ಮೇಲ್ದರ್ಜೆಗೆ ಅಂತ ಹೇಳಿ ಒಂದೇ ಒಂದು ರೂಪಾಯಿ ಎತ್ತಿಟ್ಟಿರೋದನ್ನ ಕಾಣಲಿಕ್ಕೆ ಸಿಗೋದಿಲ್ಲ. ಕನ್ನಡ ಮಾಧ್ಯಮ ಶಾಲೆಗಳು, ಸರ್ಕಾರಿ ಶಾಲೆಗಳ ಬಗ್ಗೆ ಪ್ರತ್ಯೇಕವಾದ ಉಲ್ಲೇಖ ಇದೆ. ಅದನ್ನೆಲ್ಲ ನಾನು ಕೇಳ್ತಾ ಇರೋದು. ಉರ್ದು ಶಾಲೆಗಳ ಮೇಲ್ದರ್ಜೆಗೆ 400 ಕೋಟಿ ಎತ್ತಿಟ್ಟಿರೋ ಸರ್ಕಾರ, ಕನ್ನಡ ಮಾಧ್ಯಮಗಳ ಶಾಲೆ ಏನೆಲ್ಲವೂ ಕೂಡ ಹೈಟೆಕ್ ಆಗಿದೆಯಾ? ಮೇಲ್ದರ್ಜೆಗೆ ಏರಿಸುವ ಅವಶ್ಯಕತೆ ಇಲ್ವೇ ಇಲ್ವಾ? ಅದಕ್ಕೆ ಯಾಕೆ ಮೀಸಲಿಟ್ಟಿಲ್ಲ? ಪ್ರಶ್ನೆ ಕೇಳಬೇಕಲ್ವಾ? ಪ್ರಸಕ್ತ ಸಾಲಿನಲ್ಲಿ 100 ಕೋಟಿ ರೂಪಾಯಿಗಳನ್ನ ಈ ಉರ್ದು ಶಾಲೆಗಳ ಅಭಿವೃದ್ಧಿಗೆ ಘೋಷಣೆ ಮಾಡಲಾಗಿದೆ. 100 ಕೋಟಿ, 100 ಕ್ರೋರ್ಸ್. ಇದರ ಜೊತೆಗೆ ಬಹಳ ಇಂಟ್ರೆಸ್ಟಿಂಗ್ ಅನ್ನೋ ವಿಚಾರ, ಮುಖ್ಯಮಂತ್ರಿಗಳ ಅಲ್ಪಸಂಖ್ಯಾತ ಯೋಜನೆ ಅಡಿಯಲ್ಲಿ ಕಾಲೋನಿಗಳ ಅಭಿವೃದ್ಧಿಗೆ, ಅಲ್ಪಸಂಖ್ಯಾತರ ಕಾಲೋನಿಗಳ ಅಭಿವೃದ್ಧಿಗೆ 1,000 ಕೋಟಿ ರೂಪಾಯಿಗಳನ್ನ ಈ ಬಾರಿಯ ಬಜೆಟ್ನಲ್ಲಿ ಮೀಸಲು ಇಡಲಾಗಿದೆ. ಅಲ್ಪಸಂಖ್ಯಾತರಲ್ಲಿ ಜೈನರು, ಬುದ್ಧರು, ಸಿಖ್ಖರು ಕೂಡ ಬರ್ತಾರೆ. ಅದರಲ್ಲಿ ಎಲ್ಲರೂ ಸಿರಿವಂತರ ಅನ್ನೋ ಪ್ರಶ್ನೆಗೆ ಉತ್ತರ ಬಹುಶಃ ಇಲ್ಲವೇನು. ಆದ್ರೆ ಈ ಕಾಲೋನಿಗಳ ರೀತಿಯಲ್ಲಿ ವಾಸ ಮಾಡ್ತಿರುವವರು, ಅವರ ಕಾಲೋನಿಯನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋ ಅಡಿಯಲ್ಲಿ ಅಪ್ಲಿಕೇಶನ್ ಹಾಕೋರು ಈ 3 ಸಮುದಾಯದಲ್ಲಿ ತುಸು ಕಡಿಮೆ. ಹಾಗಾದ್ರೆ ಈ ಅಲ್ಪಸಂಖ್ಯಾತರ ಕಾಲೋನಿಗಳ ಅಭಿವೃದ್ಧಿ ಅಂದ್ರೆ ನೇರವಾಗಿ ಹೆಚ್ಚಿನ ಫೋಕಸ್ ಯಾರ ಕಡೆಗೆ ಹೋಗುತ್ತೆ? ನೋ ಡೌಟ್ ಮುಸಲ್ಮಾನರು ಇರ್ತಕ್ಕಂಥ ಕಾಲೋನಿಗಳ ಅಭಿವೃದ್ಧಿಗೆ ಹತ್ತತ್ರ 1,000 ಕೋಟಿ. ಅದರಲ್ಲಿ ಒಂದು 10, 20, ತೀರಾ 50 ಇಲ್ಲ 100 ಕೋಟಿನೋ ಬೇರೆ ಸಮುದಾಯಗಳ ಕಾಲೋನಿಗಳ ಅಭಿವೃದ್ಧಿಗೆ ಮೀಸಲಿಟ್ಟರು ಕೂಡ 900 ರಿಂದ 950 ಕೋಟಿ ರೂಪಾಯಿ. ಮತ್ತೆ ಕೇಳಿಸ್ಕೊಳ್ಳಿ, 900 ರಿಂದ 950 ಕೋಟಿ ರೂಪಾಯಿಗಳು ಅಲ್ಪಸಂಖ್ಯಾತ ಕಾಲೋನಿಗಳ ಅಭಿವೃದ್ಧಿಗೆ ಅಂತ ಮೀಸಲಿಡಲಾಗಿದೆ. ಇದರ ಜೊತೆಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್, ಕಳೆದ 5-6 ತಿಂಗಳುಗಳಿಂದ ರಾಜ್ಯಾದ್ಯಂತ ಪ್ರತಿಭಟನೆಗೆ ಕಾರಣವಾದ ವಕ್ಫ್ ಬೋರ್ಡ್ನ ವಿಚಾರ. ವಕ್ಫ್ ಬೋರ್ಡ್ನ ಅಡಿಯಲ್ಲಿರ್ತಕ್ಕಂಥ ಆಸ್ತಿಗಳ ದುರಸ್ತಿಗೆ, ಆಸ್ತಿಗಳ ಸಂರಕ್ಷಣೆಗೆ 150 ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿದೆ ಸರ್ಕಾರ. ವಕ್ಫ್ ಆಸ್ತಿಯೇ ಒಂದರ್ಥದಲ್ಲಿ ವಿವಾದಕ್ಕೆ ಕಾರಣವಾಗಿರುವ ವಿಚಾರ ಆಗಿದೆ. ಅವುಗಳ ದುರಸ್ತಿಗೆ, ಸಂರಕ್ಷಣೆಗೆ 150 ಕೋಟಿ ರೂಪಾಯಿ ಅಂದ್ರೆ, ಕೋರ್ಟ್ನಲ್ಲಿ ಇನ್ ಕೇಸ್ ಕೇಸಿದ್ರೆ, ಈಗ ರೈತರದ್ದು ಯಾವುದೋ ಒಂದು ಜಾಗ, ಆ ಜಾಗವನ್ನ ವಕ್ಫ್ ನಮ್ ಪ್ರಾಪರ್ಟಿ ಅಂತ ಹೇಳ್ತು ಅಂತ ಅನ್ಕೊಳ್ಳಿ, ಆ ಕೋರ್ಟು ಕಚೇರಿ ಕೆಲಸಕ್ಕೂ ಕೂಡ ಇದೇ ದುಡ್ಡಿನಲ್ಲಿ ಬಳಕೆ ಮಾಡ್ಕೊಳ್ಬಹುದಾ? ಪ್ರಶ್ನೆ ಇದೆ. 150 ಕೋಟಿ. ಇದರ ಜೊತೆಗೆ 25,000 ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ರಕ್ಷಣಾ ತರಬೇತಿಯನ್ನ ನೀಡ್ತಾರಂತೆ. ರಕ್ಷಣಾ ತರಬೇತಿ. ಇದಕ್ಕೆ ಯತ್ನಾಳ್ ಅವರು, ಛಲವಾದಿ ನಾರಾಯಣಸ್ವಾಮಿ ಅವರು ಅವರದ್ದೇ ಆದ ರೀತಿಯ ವಿಶ್ಲೇಷಣೆಯನ್ನ ಕೊಟ್ಟರು. ಅಂದ್ರೆ ಮುಸಲ್ಮಾನ್ ಹೆಣ್ಣು ಮಕ್ಕಳಿಗೆ ಮಾತ್ರನಾ ರಕ್ಷಣಾ ತರಬೇತಿಯ ಅವಶ್ಯಕತೆ ಇರೋದು?
ಬೇರೆ ಸಮುದಾಯದ ಹೆಣ್ಮಕ್ಳಿಗಿಲ್ವೋ? ಹುಬ್ಬಳ್ಳಿಯಲ್ಲಿ ಮರ್ಡರ್ ಆದ ನೇಹಾ, ಆಕೆಯ ಸಮುದಾಯದ ಹೆಣ್ಮಕ್ಳಿಗೆ ಅವಶ್ಯಕತೆ ಇಲ್ವಾ ರಕ್ಷಣಾ ತರಬೇತಿ? ಉಡಿ ಮುಸಲ್ಮಾನ್ ಹೆಣ್ಮಕ್ಳಿಗೆ ಬೇಡ ಅನ್ನಲ್ಲ, ಬೇರೆ ಸಮುದಾಯದ ಹೆಣ್ಮಕ್ಳಿಗೆ ಪ್ರಶ್ನೆ ಕೇಳಬೇಕಲ್ವಾ? ಇನ್ನು ವಿದ್ಯಾರ್ಥಿನಿಯರಿಗೆ ಸ್ವಯಂ ರಕ್ಷಣಾ ಕೌಶಲ್ಯದ ಟ್ರೈನಿಂಗ್ ಅನ್ನ ಕೂಡ ಕೊಡಲಾಗತ್ತಂತೆ. ಇದರ ಜೊತೆಗೆ ಮುಸಲ್ಮಾನರ ಸರಳ ವಿವಾಹಕ್ಕೆ 50,000 ರೂಪಾಯಿ ಹಿಂದೆನೂ ಕೊಡ್ತಾ ಇದ್ರು, ಈಗಲೂ ಕೊಡ್ತಾ ಇದ್ದಾರೆ, ಮುಂದುವರೆಸಿದ್ದಾರೆ. ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಸರಳ ವಿವಾಹದ ಜೋಡಿಗೆ 50,000 ರೂಪಾಯಿ ಕೊಡ್ತಾರಂತೆ. ಇದರ ಜೊತೆಗೆ ಹಜ್ ಯಾತ್ರಿಗಳಿಗೆ ಹಜ್ ಭವನದಲ್ಲಿ ಹೆಚ್ಚುವರಿ ವ್ಯವಸ್ಥೆಗಳು. ಇಲ್ಲಿ ಬರುತ್ತೆ ಒಂದು ಇಂಟ್ರೆಸ್ಟಿಂಗ್ ಅಂಶ. ತೀರ್ಥಯಾತ್ರೆ ಅಥವಾ ಧಾರ್ಮಿಕ ಯಾತ್ರೆ ಅಂತ ಬಂದ ಸಂದರ್ಭದಲ್ಲಿ ಕೇವಲ ಹಜ್ಗೆ ಹೋಗೋರ್ಗೆ ಮಾತ್ರ ವಿಶೇಷ ವ್ಯವಸ್ಥೆಗಳ? ನಿಮ್ಮದೇ ಪಕ್ಷದ ವರಿಷ್ಠರು ಮಾತನಾಡೋ ಸಂದರ್ಭದಲ್ಲಿ ಕುಂಭಕ್ಕೆ ಹೋಗಿ ಮುಳುಗಿದ್ರೆ ಬಡತನ ನಿವಾರಣೆ ಆಗತ್ತಾ ಅಂತ ಕೇಳಿದವರಿದ್ದಾರೆ. ಕುಂಭಕ್ಕೆ ಹೋಗೋ ಯಾತ್ರಾರ್ಥಿಗಳನ್ನ ನೀವು ಮೃತ್ಯುಕೂಪಕ್ಕೆ ಹೋಗ್ತಾ ಇರುವವರು ಅಂತ ಹೇಳಿ ನಿಮ್ಮದೇ ಪಕ್ಷದ ಮೈತ್ರಿ ಪಾರ್ಟ್ನರ್ಗಳು ಮಾತನಾಡಿದ್ದಾರೆ. ಆದ್ರೆ ಹಜ್ ವಿಚಾರದಲ್ಲಿ, ಹಜ್ ಯಾತ್ರೆಗೆ ಹೋಗೋರ ವಿಚಾರದಲ್ಲಿ ಹೆಚ್ಚುವರಿ ಸೌಲಭ್ಯಗಳು, ಹೆಚ್ಚುವರಿ ವ್ಯವಸ್ಥೆಗಳು, ಹೆಚ್ಚುವರಿ ಕಟ್ಟಡಗಳು. ಕಾಶಿಗೆ ಹೋಗೋರಿಲ್ವಾ? ಮಥುರಾಗ್ ಹೋಗೋರಿಲ್ವಾ? ಅಯೋಧ್ಯೆಗೆ ಹೋಗೋರಿಲ್ವಾ? ಹಜ್ ಭವನ, ಹಜ್ ಯಾತ್ರೆ ಇದಕ್ಕೆ ಮಾತ್ರನಾ ಮೀಸಲು? ಇದು ಬಿಡಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅಲ್ಪಸಂಖ್ಯಾತರ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ತಾಲೂಕು ಮಟ್ಟದಲ್ಲಿ ಭವನ ನಿರ್ಮಾಣ ಮಾಡಿ 50 ಲಕ್ಷ, ಜಿಲ್ಲಾ ಮಟ್ಟದಲ್ಲಿರುವ ಭವನಗಳಿಗೆ 1 ಕೋಟಿ ರೂಪಾಯಿ ಕೊಡ್ತಾರಂತೆ. ನಮ್ಮಲ್ಲೂ ಇದೆಯಪ್ಪ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಬಹುಸಂಖ್ಯಾತರಲ್ಲೂ ನಡೆಯುತ್ತಲ್ವಾ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಇದಕ್ಕೆ ಯಾರು ಕೊಡೋರು ದುಡ್ಡು? ಜೊತೆಗೆ ಕೆಇಎ ವೃತ್ತಿಪರ ಕೋರ್ಸ್ನಲ್ಲಿ 50% ಅಷ್ಟು ಕೊಟ್ಟಿದ್ದ ಹಣವನ್ನ ವಾಪಸ್ ಕೊಡಿಸ್ತಾರಂತೆ. ಹಜ್ ಭವನದಲ್ಲಿ ಮುಕ್ತ ವಿವಿ ಪರೀಕ್ಷಾ ಕೇಂದ್ರವನ್ನ ತೆಗಿತಾರಂತೆ. ಅಲ್ಪಸಂಖ್ಯಾತ ನಿಗಮ ನವೋದ್ಯಮಕ್ಕೆ ಉತ್ತೇಜನ ಕೊಡ್ತಾರಂತೆ. ಅಲ್ಪಸಂಖ್ಯಾತರಿಗೆ 5 ಲಕ್ಷ ರೂಪಾಯಿಯನ್ನ ಈ ವಿಚಾರಗಳಲ್ಲಿ ಮರುಪಾವತಿ ಮಾಡುವ ನಿರ್ಧಾರಕ್ಕೂ ಕೂಡ ಬಂದಿದೆ ಸರ್ಕಾರ. ಮೈನಾರಿಟಿ ವಿದೇಶಿ ವಿದ್ಯಾರ್ಥಿಗಳ ವೇತನವನ್ನ 20 ರಿಂದ 30 ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ. ಉಲ್ಲಾಳದಲ್ಲಿ ಮುಸ್ಲಿಂ ವಿದ್ಯಾರ್ಥಿನಿಯರ ವಸತಿ ಕಾಲೇಜು ನಿರ್ಮಾಣ ಮಾಡುವ ನಿರ್ಧಾರವನ್ನ ಕೂಡ ಈ ಬಾರಿಯ ಬಜೆಟ್ನಲ್ಲಿ ಕೈಗೊಳ್ಳಲಾಗಿದೆ. ವಫ್ ನಿವೇಶನಗಳಲ್ಲಿ 15 ಮಹಿಳಾ ಕಾಲೇಜನ್ನು ತೆರೀತಾರಂತೆ. ತೆರೀಲಿ, ವೆಲ್ ಅಂಡ್ ಗುಡ್. ವಫ್ ಭೂಮಿಯಲ್ಲಿ ಮದರಾಸಾಗೆ ಕಂಪ್ಯೂಟರ್, ಸ್ಮಾರ್ಟ್ ಬೋರ್ಡ್ ಸೌಲಭ್ಯ ಕೊಡ್ಲಿ. ಎಜುಕೇಷನ್, ಮಸೀದಿ, ಅಲ್ಲಿನ ಪೇಶ್ ಇಮಾಮ್ ರವರಿಗೆ ಮಾಸಿಕ ಗೌರವಧನ ಹೆಚ್ಚಳ. ಇಷ್ಟೆಲ್ಲ ಸೌಲಭ್ಯವನ್ನ ಕೊಟ್ಟಿದ್ದು ಅಲ್ಲದೆ ವೆರಿ ಇಂಟ್ರೆಸ್ಟಿಂಗ್ಲಿ ಮತ್ತೊಂದು ಅಂಶ ಇಲ್ಲಿ ಹೇಳಲೇಬೇಕು. ಕೆಐಎಡಿಬಿಯಿಂದ ಭೂಮಿ ಹಂಚಿಕೆ ಏನ್ ಮಾಡಲಾಗುತ್ತೆ ಕೈಗಾರಿಕೆಗಳಿಗೋಸ್ಕರ, ಆ ಹಂಚಿಕೆ ಪ್ರಕ್ರಿಯೆಯಲ್ಲಿ 20% ಮುಸಲ್ಮಾನರಿಗೆ, ಅಲ್ಲಿ ಮುಸಲ್ಮಾನರು ಅಂತ ಡೈರೆಕ್ಟ್ ಆಗಿ ಬರ್ದಿಲ್ಲ, ಪ್ರವರ್ಗ 2ಬಿ ಅಂದ್ರೆ ಮುಸಲ್ಮಾನರಿಗೆ 20% ನಷ್ಟು ಭೂಮಿಯನ್ನ ಮೀಸಲಿಡಬೇಕು ಭೂಮಿ ಹಂಚುವಾಗ ಇಂಡಸ್ಟ್ರಿ ಪರ್ಪಸ್ಗೆ. ಅಲ್ಲೊಂದು ಮಾನದಂಡ ಅಂತಿಲ್ವಾ, ಅರ್ಹತೆ ಅಂತಿಲ್ವಾ? ಜೊತೆಗೆ ಸರ್ಕಾರಿ ಗುತ್ತಿಗೆಗಳಲ್ಲೂ ಕೂಡ ಮುಸಲ್ಮಾನರಿಗೆ ಮೀಸಲಾತಿ. ಇದಕ್ಕೂ ಕೂಡ ಈ ಬಾರಿಯ ಬಜೆಟ್ನಲ್ಲಿ ಮುದ್ರೆ ಬಿದ್ದಿದೆ. ಇದರ ಜೊತೆಗೆ ಇಷ್ಟೆಲ್ಲಾ ಸೌಲಭ್ಯಗಳನ್ನ ಕೊಟ್ಟ ನಂತರದಲ್ಲಿ ನೀವು ಕೇಳಬಹುದು ಪ್ರಶ್ನೆ, ಈ ಅಲ್ಪಸಂಖ್ಯಾತರ ಕ್ಯಾಟಗರಿಯಲ್ಲಿ ಜೈನರು, ಬುದ್ಧರು, ಸಿಖ್ರು ಇತ್ಯಾದಿನೂ ಬರ್ತಾರಲ್ವಾ ಅಂತ ಹೇಳಿ ಇವರಿಗೂ ಕೊಟ್ಟಿದ್ದಾರೆ. ಗುರುದ್ವಾರ ಅಭಿವೃದ್ಧಿಗೆ 2 ಕೋಟಿ, ಹಾಗೆ ಸಮಗ್ರ ಅಭಿವೃದ್ಧಿಗೆ 100 ಕೋಟಿ, ಬೆಂಗಳೂರಿನಲ್ಲಿ ಬೌದ್ಧ ಅಧ್ಯಯನ ಅಕಾಡೆಮಿ, ಡಿಜಿಟಲೀಕರಣ ಮಾಡೋದು, ಅವರ ಸಮುದಾಯಕ್ಕೆ ಸಂಬಂಧಪಟ್ಟ ಗ್ರಂಥಗಳಿರುವ ಗ್ರಂಥಾಲಯನ. ಆದ್ರೆ ಈ ಬೇರೆ ಸಮುದಾಯಗಳನ್ನ ಅವರಿಗೆ ಕೊಟ್ಟಿರುವಂತಹ ಈ ಅನುದಾನಗಳನ್ನ ನೀವು ಹೇಗೆ ಅಳೆದು ತೂಗಿ ಮಾಡಿದ್ರೂ ಕೂಡ 300 ಅಥವಾ 350 ಕೋಟಿ, 4,700 ಕೋಟಿಗಳನ್ನ ಏನು ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಅಂತ ಹೇಳಿ ಮೀಸಲಿಡಲಾಗಿದೆ. ಅದರಲ್ಲಿ ಕೇವಲ 353 ಕೋಟಿ ಮಾತ್ರ ಇತರೆ ಸಮುದಾಯಗಳಿಗೆ ಸಲ್ಲಿಕೆಯಾಗತ್ತೆ. ಅಲ್ಲಿಗೆ ಹತ್ತತ್ರ 4,400 ರಿಂದ 4,500 ಕೋಟಿ ರೂಪಾಯಿಗಳನ್ನ ಮುಸಲ್ಮಾನರ ಅಭಿವೃದ್ಧಿಗೆ ಅಂತ ಹೇಳಿ ಈ ಬಾರಿಯ ಬಜೆಟ್ನಲ್ಲಿ ಎತ್ತಿಡಲಾಗಿದೆ. ಅನುಮಾನ ಇದ್ದವರು ಬಜೆಟ್ನ ಕಾಪಿ PDF ಅಲ್ಲಿ ಆನ್ಲೈನ್ ನಲ್ಲಿ ಲಭ್ಯ ಇದೆ, ಅಥವಾ ಬಜೆಟ್ನ ಪ್ರತಿಗಳು ಕೂಡ ನಿಮಗೆ ಲಭ್ಯ ಆಗಬಹುದು. ಕೂತು ಲೆಕ್ಕ ಹಾಕಿ, ನಮ್ಮ ಲೆಕ್ಕ ಪಕ್ಕಾ ಇದೆ.